ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಃ ಹೃದಯಾಹತಾನ್ ನಮಸ್ಯೆ ಗುರೂನ್ ಮಮ ಆಪಾದಮೌಳಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಪದ್ಮನಾಭೋ ಅರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ನಿನ್ನೆ ದಿನ ಮಹರ್ಧಿ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ರುದ್ಧ ಅಂತ ಭಗವಂತನ ನಾಮ. ಋತಾನ್ ಯಥಾರ್ಥರೂಪಾನ್ ವೇದಾತ್ ಧತ್ತೆ ಇತಿ ರುಧತಃ ಋತಧಃ. ಋತಧಃ ಏವ ರುದ್ಧಃ. ಋತಶಬ್ದಸ್ಯ ವೇದಾರ್ಥಕತ್ವಂಚ ಹಂಸಃ ಋತಸತ್ ಇತ್ಯತ್ರ ಪ್ರಸಿದ್ಧಂ. ತತ್ರ ಋತಶಬ್ದಃ ವೇದಾರ್ಥಕತಯಾ ಪ್ರಯುಕ್ತಃ ಇತಿ ಮಹಾಕೌರ್ಮೆ ಸ್ಪಷ್ಟೀಕೃತಂ. ಋತರೂಪೇ ತಥಾ ವೇದೇ. ಋತ ಅಂತ ಹೇಳಿದರೆ ಏನು ಅರ್ಥ ಅಂತ ಹೇಳ್ತಾ ಇದ್ದಾರೆ. ಋತಾನ್ ಯಥಾರ್ಥರೂಪಾನ್ ವೇದಾತ್ ದತ್ತಃ ಇತಿ ಋತಧಃ. ಋತಶಬ್ದಸ್ಯ ವೇದಾರ್ಥಕತ್ವಂ. ತತ್ರ ಋತಶಬ್ದಃ ವೇದಾರ್ಥಕತೆಯ ಪ್ರಯುಕ್ತಃ. ಮಹಾಕೂರ್ಮ ಪುರಾಣದಲ್ಲಿ ಹೇಳಲ್ಬೇಡ. ಋತ ಅಂತ ಹೇಳಿದರೆ ವೇದಗಳು ಅಂತ ಅರ್ಥ. ಇವನು ವೇದಗಳನ್ನು ಧರಿಸಿದ್ದಾನಾದ ಕಾರಣ, ವೇದಗಳನ್ನು ಧರಿಸಿರುವವ ಕಾರಣ ಭಗವಂತನಿಗೆ ರುದ್ಧ ಅಂತ ಹೆಸರು. ವೇದಗಳನ್ನು ಧರಿಸಿರುವುದು ಅಂದರೆ ಏನು ಅಂದರೆ, ವೇದಗಳು ಅನಾದಿ ನಿತ್ಯವಾಗಿದೆ, ಅಪೌರುಷೇಯವಾಗಿದೆ. ಅವುಗಳನ್ನು ಮೊಟ್ಟ ಮೊದಲಿಗೆ ಭಗವಂತ ಅಭಿವ್ಯಕ್ತ ಮಾಡಿದ್ದು ಭಗವಂತ. ಆ ವೇದಗಳನ್ನು ಜಗತ್ತಿಗೆ ಪ್ರಕಟ ಮಾಡಿದ್ದು ಭಗವಂತ. ಭಗವಂತ ಏನು ಮಾಡಿದ? ಅನಾದಿಯಾಗಿ ಶಬ್ದರಾಶಿ, ಅನಂತವಾದ ವೇದಗಳ ಶಬ್ದರಾಶಿ ಅನಾದಿ ನಿತ್ಯವಾಗಿ ಆಕಾಶದಲ್ಲಿದ್ದಾಗ ಅವುಗಳನ್ನು ಭಗವಂತ ಚತುರ್ಮುಖ ಬ್ರಹ್ಮದೇವರಿಗೆ ಮೊಟ್ಟ ಮೊದಲು ಉಪದೇಶ ಮಾಡಿದ. ಅರ್ಥಾತ್ ವೇದಗಳನ್ನು ಧರಿಸಿದ್ದಾನೆ, ಅವನಲ್ಲಿತ್ತು, ಅವನು ಅದನ್ನು ಉಪದೇಶ ಆದ ಕಾರಣ ವೇದಗಳನ್ನು ಧರಿಸಿರುವವನು. ಆದ ಕಾರಣ ಅವನಿಗೆ ರುದ್ಧ ಅಂತ ಹೆಸರು. ಇನ್ನು ಋತಶಬ್ದಕ್ಕೆ ಅನೇಕ ಅರ್ಥಗಳು ಹೇಳ್ತಾ ಇದ್ದಾರೆ. ತೈತ್ರೇಯೋಪನಿಷತ್ತಿನಲ್ಲಿ ಶಬ್ದ ನಿರ್ಣಯ ಹೇಳ್ತಾ ಇದೆ.
ಋತಂ ಯಥಾರ್ಥವಿಜ್ಞಾನಂ. ಋತಂ ಯಥಾರ್ಥವಿಜ್ಞಾನಂ ದತ್ತಃ ಇತಿ ಋತಧಃ. ಋತಧ ಏವ ವೃದ್ಧಃ. ಯಥಾರ್ಥಜ್ಞಾನಕ್ಕೆ ಧಾರಕನಾಗಿದ್ದಾನೆ ಭಗವಂತ. ಹೌದು, ಯಥಾರ್ಥಜ್ಞಾನ ಅದು ಜಿಜ್ಞಾಸೆಯಲ್ಲಿ ಬರುತ್ತೆ. ಪ್ರಮಾಣ ಅಂದರೆ ಏನು ಎಲ್ಲ ಬರುತ್ತೆ. ಇಲ್ಲಿ ಯಥಾರ್ಥ ಜ್ಞಾನ ಅಂದರೆ ಇದ್ದಿದ್ದು ಇದ್ದಾಗ ತಿಳಿಯೋದು. ಯಥಾರ್ಥವಾಗಿ ತಿಳಿಸಿಕೊಡು ಅಂತ ಹೇಳ್ತೇವೆ. ಅಂದರೆ ಯಥಾರ್ಥ ಅಂದರೆ ದ ಟ್ರೂತ್. ಏನು ಇದೆಯೋ ಅದು ಹೇಗೆ ಇದೆಯೋ ಅದನ್ನು ಹಾಗೆ ತಿಳ್ಕೊಳ್ಳುವುದು ಯಥಾರ್ಥ ಜ್ಞಾನ. ಅಂತಹ ಯಥಾರ್ಥ ಜ್ಞಾನಕ್ಕೆ ಭಗವಂತ ಧಾರಕನಾಗಿದ್ದಾನೆ. ಅಂದರೆ ಅವನು ಜ್ಞಾನಮಯನಾಗಿದ್ದಾನೆ, ಜ್ಞಾನಸ್ವರೂಪಿಯಾಗಿದ್ದಾನೆ. ಆ ಜ್ಞಾನವನ್ನು ಧರಿಸಿರುವವನು, ಜ್ಞಾನಸ್ವರೂಪಿಯಾಗಿರುವವನು. ಆದ ಕಾರಣ ಅವನಿಗೆ ರುದ್ಧ. ಋತ ಅಂದರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಇನ್ನು ರುಚ್ಛಂತಿ ಜಗತ್ ತತ್ಸಂಬಂಧಿತಯ ಭಗವಂತಮಪಿ ಅವಗಚ್ಚಂತಿ ಇತಿ ಋತಾಃ. ಯಥಾರ್ಥಜ್ಞಾನಿನಃ ತಾನ್ ದತ್ತಃ ಇತಿ ರುದ್ಧಃ. ಯಥಾರ್ಥಜ್ಞಾನಿ ಋತಾಃ ಅಂದರೆ ಯಥಾರ್ಥಜ್ಞಾನಿಗಳು ಅಂತ ಅರ್ಥ. ಯಥಾರ್ಥಜ್ಞಾನಿಗಳಿಗೆ ಇವನು ಧಾರಕನಾಗಿದ್ದಾನೆ. ಇವಾಗ ಜ್ಞಾನಿಗಳು ಅಂತ ಯಾರನ್ನ ಕರೀತಾರೆ? ಯಥಾರ್ಥವಾಗಿ ತಿಳಿದು ಜ್ಞಾನ ಇರುವವರನ್ನೇ ಜ್ಞಾನಿಗಳು ಅಂತಾರೆ. ಅಂದರೆ ಇದ್ದಿದ್ದು ಇದ್ದಾಗ ತಿಳಿದುಕೊಂಡಿರುವವರು ಜ್ಞಾನಿಗಳು. ಇಲ್ಲದೇ ಇದ್ದಿದ್ದು ಇದ್ದಾಗೆ, ಇದ್ದಿದ್ದು ಇಲ್ಲದೇ ಇದ್ದಾಗೆ ತಿಳಿದುಕೊಂಡುವವರು ಅಜ್ಞಾನಿಗಳು, ಭ್ರಮಾಜ್ಞಾನಿಗಳು. ನಮ್ಮ ಇಂಗ್ಲೀಷೊಳಗೆ ಇಲ್ಯೂಷನ್, ಅವರು ಇಲ್ಯೂಷನ್ ಹೊಂದಿರ್ತಾರೆ. ಹಾಗೆ ಯಥಾರ್ಥಜ್ಞಾನಿಗಳಿಗೆ ಧಾರಕನಾಗಿದ್ದಾರೆ. ಯಥಾರ್ಥಜ್ಞಾನವು ಏನು ಅಂತೇಳಿದರೆ, ಭಗವಂತನೇ ಸರ್ವೋತ್ತಮ, ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ, ಜ್ಞೇಯನಾಗಿದ್ದಾನೆ, ಗಮ್ಯನಾಗಿದ್ದಾನೆ, ಶ್ರುತಿ ಸ್ಮೃತಿ ಇತಿಹಾಸ ಪ್ರತಿಪಾದ್ಯನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಈ ರೀತಿಯಾಗಿ ಯಥಾರ್ಥ ಜ್ಞಾನಿಗಳು ಇವರೆಲ್ಲರೂ. ಅವರೆಲ್ಲರಿಗೂ ಇವನು ಧಾರಕನಾಗಿ ಅವರೆಲ್ಲರನ್ನು ಧರಿಸಿದ್ದಾನೆ. ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರೆ? ಭಗವಂತನನ್ನೇ ಸೇರ್ತಾರೆ. ಇವರೆಲ್ಲರನ್ನೂ ರಕ್ಷಿಸುವವನು, ಇವರೆಲ್ಲರನ್ನೂ ಆಶ್ರಯನು, ಜ್ಞೇಯನು, ಗಮ್ಯನು ಆಗಿದ್ದಾನೆ ಭಗವಂತ. ಆದ ಕಾರಣ ಈ ಯಥಾರ್ಥ ಜ್ಞಾನಿಗಳಿಗೆ ಧಾರಕನಾಗಿರುವುದರಿಂದ ಭಗವಂತನಿಗೆ ರುದ್ಧ ಅಂತ ಹೆಸರು. ಋತಾನ್ ಮುಕ್ತಾತ್ಮಾನಃ ದತ್ತಃ ಇತಿ ಋತಧಃ. ಋತಧಃ ಏವ ರುದ್ಧಃ. ಋತಜಾ ಅದ್ರಿಜಾ ಋತಂ ಬೃಹತ್ ಇತ್ಯತ್ರ ಋತಶಬ್ದಃ ಭಗವತ್ಪ್ರಾಪ್ತಿನಿಮಿತ್ತೇನ ಮುಕ್ತಾರ್ಥೇ ಪ್ರಯುಕ್ತಃ ಇತಿ ಮಹಾಕೌರ್ಮೇ ಸ್ಪಷ್ಟೀಕೃತಂ. ತಥೈವರ್ತೇಷು ಮುಕ್ತೇಷು ಗತಾಸ್ತೆ ವಿಷ್ಣುಮಿತ್ಯುತಾಃ. ಇಲ್ಲಿ ಋತ ಶಬ್ದಕ್ಕೆ ಎಷ್ಟು ಅರ್ಥಗಳಿದೆ ನೋಡ್ರಿ. ಋತ ಅಂದರೆ ವೇದಗಳು, ಋತ ಅಂದರೆ ಯಥಾರ್ಥ ಜ್ಞಾನಿಗಳು, ಋತ ಅಂದರೆ ಇಲ್ಲಿ ಮುಕ್ತಾತ್ಮರು. ಅಂದರೆ ಸಂಸಾರ ಬಂಧನದಿಂದ ಮುಕ್ತರಾದವರು ಮುಕ್ತಾತ್ಮರು. ಅಂಥ ಮುಕ್ತಾತ್ಮರಿಗೂ ಇವನು ಧಾರಕನಾಗಿದ್ದಾನೆ. ಮುಕ್ತಾತ್ಮರೂ ಜ್ಞಾನಿಗಳು. ಅವರು ಎಲ್ಲಿರ್ತಾರೆ? ವೈಕುಂಠದಲ್ಲಿರ್ತಾರೆ. ವೈಕುಂಠದಲ್ಲಿದ್ದು ಅವರೆಲ್ಲರನ್ನ ಮುಕ್ತಾತ್ಮರನ್ನು, ಅಮುಕ್ತಾತ್ಮರನ್ನು, ಸಂಸಾರಿಗಳನ್ನು, ಎಲ್ಲ ಜೀವರನ್ನು ಧರಿಸಿರುವವನು. ಎಲ್ಲ ಜೀವರ ರಕ್ಷಕನಾಗಿದ್ದಾನೆ. ಎಲ್ಲರಿಗೂ ಜ್ಞೇಯ ಗಮ್ಯ ಭಗವಂತನೇ ಆಗಿದ್ದಾನೆ. ಆ ರೀತಿಯಾಗಿ ಮುಕ್ತಾತ್ಮರಿಗೂ ಕೂಡ ಇವನು ಧಾರಕನಾಗಿರೋದರಿಂದ ಭಗವಂತನಿಗೆ ರುದ್ಧ ಅಂತ ಹೆಸರು. ಇನ್ನು ವೇದೈರ್ಮುಖ್ಯತೆಯ ಪ್ರೋಕ್ತತ್ವಾತ್ ಋತಃ ಭಗವಾನ್ ತಂ ದತ್ತಃ ಇತಿ ಋತಧಃ. ಋತಧ ಏವ
ರುದ್ಧಃ. ಋತಂ ಬೃಹತ್ ಇತ್ಯತ್ರ ಋತಶಬ್ದಃ ವೇದೈರ್ಮುಖ್ಯತಯಾ ಪ್ರೋಕ್ತತ್ವನಿಮಿತ್ತೇನ ಭಗವದ್ವಾಚಕತಯಾ ಪ್ರಯುಕ್ತಃ ಇತಿ ಮಹಾಕೌರ್ಮೆ ಸ್ಫುಟೀಕೃತಂ. ವೇದೈರ್ಮುಖ್ಯತಯಾ ಪ್ರೋಕ್ತಃ ಋತಮಿತ್ಯೇವ ಚೋಚ್ಯತೆ. ಇಲ್ಲಿ ಋತ ಅಂತ ಹೇಳಿದರೆ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾಗಿರುವ ಪ್ರಯುಕ್ತ. ವೇದಗಳು ಭಗವಂತನನ್ನೇ ಅಲ್ಲ, ವಾಯುದೇವರನ್ನು, ಲಕ್ಷ್ಮೀದೇವಿಯನ್ನು, ಸರಸ್ವತೀ ದೇವಿಯನ್ನು, ಭಾರತೀ ದೇವಿಯರನ್ನು, ಇಂದ್ರರನ್ನು, ಅಗ್ನಿಯನ್ನು, ಅನೇಕ ದೇವತೆಗಳನ್ನು ಕೂಡ ಪ್ರತಿಪಾದನೆ ಮಾಡುತ್ತೆ. ಆದರೆ ಇಲ್ಲಿ ಋತಶಬ್ದಕ್ಕೆ ವೇದೈಹಿ ಮುಖ್ಯತೆಯ ಪ್ರೋಕ್ತತ್ವಾತ್, ವೇದಗಳಿಂದ ಮುಖ್ಯ ವೃತ್ತಿಯಿಂದ ಮುಖ್ಯನಾಗಿ ಪ್ರತಿಪಾದ್ಯನಾಗಿರುವವನು ಯಾವನು ಅಂದರೆ ಭಗವಂತ. ಅವನು ವೇದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯನಾಗಿರೋದರಿಂದ ಅವನನ್ನು ಋತ ಎಂದು ಕರೆಯಲ್ಪಡ್ತಾನೆ. ಭಗವಂತ ಋತ ಎಂದು ಕರೆಯಲ್ಪಡ್ತಾನೆ. ಆ ಋತ ಎಂದು ಕರೆಯಲ್ಪಡುವ ತನ್ನನ್ನು ತಾನೇ ಧರಿಸಿಕೊಂಡಿದ್ದಾನೆ. ಆದ ಕಾರಣ ಭಗವಂತನಿಗೆ ರುದ್ಧ. ಲಕ್ಷ್ಮೀದೇವಿ ಮೊದಲುಕೊಂಡು ತೃಣಾಂತ ಪರ್ಯಂತದವರಿಗೂ ಎಲ್ಲರಿಗೂ ಆಶ್ರಯನೂ ಆಧಾರನೂ ಧಾರಕನೂ ಭಗವಂತ. ಆದರೆ ಭಗವಂತನಿಗೆ ಯಾರು ಧಾರಕ ಅಂತ ಹೇಳಿದರೆ ಅವನಿಗೆ ಯಾರು ಆ ಧಾರಕರಿಲ್ಲ, ಅವನಿಗೆ ಅವನೇ ಧಾರಕ. ಅದನ್ನೇ ಹೇಳ್ತಾ ಇದ್ದಾರೆ. ವೇದಗಳಿಂದ ಪರಮ ಮುಖ್ಯ ವೃತ್ತಿಯಿಂದ ಅವನು ಪ್ರತಿಪಾದ್ಯನಾಗಿರುವ ಪ್ರಯುಕ್ತ ಋತ ಎಂದು ಕರೆಯಲ್ಪಡುವ ಭಗವಂತ ತನ್ನನ್ನು ತಾನೇ ಧರಿಸಿಕೊಂಡಿದ್ದಾನಾದ ಕಾರಣ ರುದ್ಧ ಅಂತ ಹೆಸರು. ಹೀಗೆ ಭಗವಂತ ಸರ್ವಾಧಾರಕನಾಗಿದ್ದಾನೆ. ಸರ್ವಾಧಾರಕನಾದ ಭಗವಂತನು ವೇದಗಳನ್ನು ಧರಿಸಿದ್ದಾನೆ. ಆ ವೇದಗಳಿಂದ ಉಂಟಾಗುವ ಯಥಾರ್ಥ ಜ್ಞಾನವನ್ನೂ ಧರಿಸಿದ್ದಾನೆ. ಆ ಜ್ಞಾನವನ್ನು ಪಡೆದಿರುವ ಯಥಾರ್ಥ ಜ್ಞಾನಿಗಳನ್ನೂ ಧರಿಸಿದ್ದಾನೆ. ಯಥಾರ್ಥ ಜ್ಞಾನವನ್ನು ಹೊಂದಿ ಮುಕ್ತಿಯನ್ನು ಹೊಂದಿರುವಂತಹ ಮುಕ್ತಾತ್ಮರನ್ನು ಧರಿಸಿಕೊಂಡಿದ್ದಾನೆ. ಹೀಗೆ ಭಗವಂತ ಇನ್ನು ಇವರೇ ಅಲ್ಲದೆ ಉಳಿದ ಎಲ್ಲ ಜೀವರನ್ನು ಅವರಿಗೆ ಧಾರಕನಲ್ಲದೆ, ಎಲ್ಲರಿಗೂ ಧಾರಕನಲ್ಲದೆ ತನಗೆ ತಾನೇ ಧಾರಕನಾಗಿದ್ದಾನೆ. ಒಟ್ಟಾರೆ ರುದ್ಧ ಎಂಬುವಂತಹ ನಾಮದ ಒಂದು ತಾತ್ಪರ್ಯ ಏನು ಅಂದರೆ ಇಷ್ಟಕ್ಕೂ ಅವನು ಧಾರಕನಾಗಿರೋದರಿಂದ ಅವನು ರುದ್ಧ ಅಂತ ಹೆಸರು. ಇನ್ನು ಯಥಾರ್ಥಜ್ಞಾನರೂಪತ್ವಾತ್ ಋತಃ ಋತಶ್ಚಾಸೌ ಧಾರಕಶ್ಚ ರುದ್ಧ. ಅವನು ಇಷ್ಟ ಮುಂಚೆ ಹೇಳ್ಕೊಂಡ್ವಿ, ಜ್ಞಾನ ರೂಪನಾಗಿದ್ದಾನೆ, ಜ್ಞಾನಮಯನಾಗಿದ್ದಾನೆ. ಎಷ್ಟೋ ಬಾರಿ ನಾವು ಹೇಳಿಕೊಂಡಿದ್ದೇವೆ, ಒಂದೇ ಗೋವಿಂದಂ ಆನಂದ ಜ್ಞಾನ ದೇಹಂ, ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು. ಭಗವಂತನ ಸ್ವರೂಪ ಎಂಥದ್ದು ಅಂದರೆ ಅವನು ಜ್ಞಾನವೇ ಸ್ವರೂಪವಾಗಿದ್ದಾನೆ, ಜ್ಞಾನಸ್ವರೂಪನಾಗಿದ್ದಾನೆ. ಜ್ಞಾನಸ್ವರೂಪನಾಗಿದ್ದು ಮತ್ತು ಎಲ್ಲದಕ್ಕೂ ಎಲ್ಲರನ್ನೂ ಧರಿಸಿರುವವನಾದ ಕಾರಣ ಅವನಿಗೆ ರುದ್ಧ. ಯಥಾರ್ಥಜ್ಞಾನರೂಪತ್ವಾತ್ ಋತಃ, ಯಥಾರ್ಥಜ್ಞಾನರೂಪನಾಗಿರೋದರಿಂದ ಅವನು ಋತಃ. ಅಷ್ಟೇ ಅಲ್ಲದೆ ಎಲ್ಲರಿಗೂ ಸರ್ವಾಧಾರಕನಾಗಿರೋದರಿಂದ ಧಾರಕಶ್ಚ ಋತಶ್ಚಾಸೌ ಧಾರಕಶ್ಚ ರುದ್ಧ. ಜ್ಞಾನಸ್ವರೂಪಿ ಮತ್ತು ಸರ್ವಾಧಾರಕನಾಗಿರೋದರಿಂದ ರುದ್ಧ ಅಂತ ಹೆಸರು. ಇನ್ನು ರುಚ್ಛತಿ ಸರ್ವದಾ ಗಚ್ಚತಿ ಇತಿ ಋತ್ ವಾಯು ತಂ ದತ್ತಃ ಇತಿ ರುದ್ಧ. ಇಲ್ಲಿ ಋತ ಅಂತ ಹೇಳಿದರೆ ವಾಯು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ರುಚ್ಛತಿ ಸರ್ವದಾ ಗಚ್ಚತಿ. ವಾಯುವು ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ವಾಯುವು ಇಲ್ಲದೆ ಇರುವ ಜಾಗವೆಲ್ಲಿದೆ? ವಾಯುವು ಸರ್ವಸಂಚಾರಿ. ನೀವು ಸಣ್ಣ ಗುಹೆಯಲ್ಲಿ ವಾಯುವಿರುತ್ತೆ, ದೊಡ್ಡ ಜಾಗದಲ್ಲೂ ವಾಯುವಿರುತ್ತೆ, ಸಣ್ಣ ರಂಧ್ರದಲ್ಲೂ ವಾಯುವಿರುತ್ತೆ. ವಾಯುವಿಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ. ಹೀಗೆ
ಎಲ್ಲ ಕಡೆ ವಾಯು ಸಂಚರಿಸುತ್ತಾನಾದ ಕಾರಣ ಆತನ್ನು ಋತ್ ಅಂತ ಕರೆದರು. ಅಂತಹ ವಾಯುವನ್ನು ಭಗವಂತ ಧರಿಸಿದ್ದಾನಾದ ಕಾರಣ ಭಗವಂತನಿಗೆ ರುದ್ಧ ಅಂತ ಹೆಸರು. ಇನ್ನು ಅರ್ಥ ವಿಶೇಷಗಳನ್ನು ರುದ್ಧ ಎಂದು ಇನ್ನೊಂದು ನಾಮದ ವ್ಯಾಖ್ಯಾನದಲ್ಲಿ ನೋಡಬಹುದು ಅಂತ ಹೇಳ್ತಾ, ಇನ್ನು ಇದೆ ನಾವು ಹೇಳ್ಕೊಂಡ್ವಲ್ಲ, ಪ್ರಮಾಣ ಅಂದರೆ ಏನು ಅಂತ ಜಿಜ್ಞಾಸೆಯಲ್ಲಿ ಮಾಡ್ತಾ ಇದ್ದಾರೆ. ಇದು ಸ್ವಲ್ಪ ಈ ಜಿಜ್ಞಾಸೆ ಬಹಳ ಟ್ರಿಕ್ಕಿಶ್ ಆಗಿದೆ. ಸ್ವಲ್ಪ ಒಂದು ಅಕ್ಷರದ ಒಂದು ವ್ಯತ್ಯಾಸದಿಂದ ನಮಗೆ ಅರ್ಥವೇ ವ್ಯತ್ಯಾಸವಾಗಿಬಿಡುತ್ತೆ. ನೋಡ್ರಿ, ಇವಾಗೆ ಪೂರ್ವಪಕ್ಷ ಏನು ಮಾಡ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ ಪ್ರಮಾಣ ಅಂದರೆ ಏನು ಅಂದರೆ ನಮಗೆ ತಿಳಿಯದೇ ಇರುವ ವಿಷಯವನ್ನು ತಿಳಿಸಿಕೊಡುವ ವಾಕ್ಯ ಮತ್ತು ಅಂತಹ ಯುಕ್ತಿಗಳು. ತಿಳಿಯದೇ ಇರೋ ವಿಷಯವನ್ನು ತಿಳಿಸಿಕೊಡುವ ವಾಕ್ಯಗಳು, ಯುಕ್ತಿಗಳು ಅಂದರೆ ಉಪಾಯಗಳು, ಮತ್ತು ಅದನ್ನು ಗ್ರಹಿಸುವಂತಹ ಇಂದ್ರಿಯಗಳು ಪ್ರಮಾಣ ಎಂದು ಕೆಲವರು ಹೇಳ್ತಾರೆ. ಮತ್ತು ಐ ವಿಲ್ ರಿಪೀಟ್ ಇಟ್. ಪ್ರಮಾಣ ಅಂತಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ, ನಮಗೆ ತಿಳಿಯದೇ ಇರುವ ವಿಷಯವನ್ನು ತಿಳಿಸಿಕೊಡುವ ವಾಕ್ಯಗಳು, ಯುಕ್ತಿಗಳು, ಅವುಗಳನ್ನು ಗ್ರಹಿಸುವಂತಹ ಇಂದ್ರಿಯಗಳು ಪ್ರಮಾಣ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರೇನು ಹೇಳ್ತಾರೆ, ತಿಳಿದಿರುವ ವಿಷಯವನ್ನೇ ಯಥಾವಸ್ಥಿತವಾಗಿ, ಅಂದರೆ ನಮಗೆ ಗೊತ್ತಿರುವ ವಿಷಯವನ್ನೇ ಇದ್ದಿದ್ದಾಗೆ ಯಥಾವಸ್ಥಿತವಾಗಿ ತಿಳಿಸಿಕೊಡುವ ವಾಕ್ಯಗಳೂ ಕೂಡ ಪ್ರಮಾಣ ಅಂತ ಇನ್ನು ಕೆಲವರು ಹೇಳ್ತಾರೆ. ಮತ್ತು ಇನ್ನು ಇವಾಗ ಏನು ಅಂತ ಹೇಳಿದರೆ, ತಿಳಿದಿರುವ ವಿಷಯವನ್ನು ತಿಳಿಸಿಕೊಡುವುದು ದೋಷ. ಇಷ್ಟ ಮುಂಚೆ ನಾವು ಶಾಸ್ತ್ರದಲ್ಲಿ ಹೇಳ್ಕೊಂಡಿದ್ದೇವೆ. ತಿಳಿದಿರುವ ವಿಷಯವನ್ನು ತಿಳಿಸಿಕೊಡೋದು ಎಂಬುದು ದೋಷ, ಅಂದರೆ ಸಿದ್ಧ ಸಾಧನತಾ ದೋಷ. ತಿಳಿದಿದ್ದನ್ನೇ ಹೇಳೋದು ದೋಷವಾಗತ್ತೆ. ಆದ ಕಾರಣ ತಿಳಿದಿರುವ ವಿಷಯಗಳು ತಿಳಿಸುವ ವಾಕ್ಯಗಳು ದೋಷಭೂಯಿಷ್ಠವಾಗಿರುತ್ತೆ, ಅಂದರೆ ಸಿದ್ಧ ಸಾಧನತಾ ದೋಷದಿಂದ ಕೂಡಿರುತ್ತೆ. ದೋಷವಿಲ್ಲದೇ ಇರುವ ವಾಕ್ಯಗಳು ಮಾತ್ರ ಪ್ರಮಾಣ. ದೋಷ ಇದ್ದರೆ ಅದು ಪ್ರಮಾಣವಲ್ಲ ಅಂತ ಪೂರ್ವಪಕ್ಷ. ಇನ್ನು ಸಿದ್ಧಾಂತ, ನಮಗೆ ಅವನೇನು ಹೇಳಿದ್ರು, ತಿಳಿಯದೇ ಇರುವ ವಿಷಯವನ್ನು ತಿಳಿಸಿಕೊಡುವ ವಾಕ್ಯಗಳು ಪ್ರಮಾಣ ಅಂತ ಕೆಲವರು ಹೇಳ್ತಾರೆ ಅಂತ ಪೂರ್ವಪಕ್ಷ. ಅದಕ್ಕೆ ನಮ್ಮ ಸಮಾಧಾನ, ತಿಳಿಯದೇ ಇರುವ ವಿಷಯಗಳನ್ನು ತಿಳಿಸಿಕೊಡುವ ವಾಕ್ಯ ಮೊದಲಾದವುಗಳು ಕೂಡ ವ್ಯರ್ಥವಾಗಿಬಿಡತ್ತೆ ಒಂದೊಂದು ಬಾರಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಇವರು ದೃಷ್ಟಾಂತ ಕೊಡ್ತಾರೆ. ಒಬ್ಬ ವಿರಕ್ತನಿರ್ತಾನೆ, ಅವನು ವೈರಾಗ್ಯ ಬಂದುಬಿಟ್ಟಿರುತ್ತೆ, ಯಾವುದರ ಮೇಲೂ ಇಂಟ್ರೆಸ್ಟ್ ಇರಲ್ಲ. ಅವನಿಗೆ ಹೋಗಿ ನಾವು ವ್ಯಾಪಾರವನ್ನು ಕುರಿತು ಹೇಳಿದರೆ, ವ್ಯಾಪಾರ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ವ್ಯಾಪಾರದಲ್ಲಿ ಯುಕ್ತಿಗಳು, ಉಪಾಯಗಳು ಹೇಳಿದರೆ, ಒಬ್ಬ ಬಿಸಿನೆಸ್ಮೆನ್ ಹೋಗಿ ಒಬ್ಬ ಪರಮ ವೈರಾಗ್ಯ ಸನ್ಯಾಸಿ ಹತ್ರಿಗೆ ಹೋಗಿ ಬಿಸಿನೆಸ್ ಕುರಿತು ಹೇಳಿದರೆ ಏನು ಪ್ರಯೋಜನ? ಹೌದು, ಬಿಸಿನೆಸ್ಸು ಈ ಸನ್ಯಾಸಿಗೆ ಗೊತ್ತಿಲ್ಲ. ಒಬ್ಬ ಬಿಸಿನೆಸ್ಮೆನ್ ಹೋದ, ವ್ಯಾಪಾರದ ವಿಷಯವನ್ನು ಹೇಳಿದ, ಅದು ಸನ್ಯಾಸಿಗೆ ತಿಳಿಯದೇ ಇರುವ ವಿಷಯವೇನೆ. ಆದರೆ ಅದೇನಾದರೂ ಪ್ರಯೋಜನವಾಯಿತಾ? ಸಫಲವಾಗಲಿಲ್ಲ. ಆದ ಕಾರಣ ಪ್ರಮಾಣ ಅಂತ ನಾವು ಹೇಳಬೇಕಾಗಿದ್ದರೆ, ತಿಳಿಯದೇ ಇರುವ ವಿಷಯವನ್ನು ತಿಳಿಸಿಕೊಡತಕ್ಕ ವಾಕ್ಯಗಳೇ ಪ್ರಮಾಣ ಅಂತ ಹೇಳುವುದು ಸರಿಯಲ್ಲ. ಇವಾಗ ಎಲ್ಲರಿಗೂ ಎಲ್ಲ ವಿಷಯಗಳು ತಿಳಿಯಬೇಕು ಅಂತ ರೂಲ್ ಏನಿಲ್ಲ. ಸನ್ಯಾಸಿಗೆ ವ್ಯಾಪಾರದ ವಿಷಯ ತಿಳ್ಕೋಬೇಕು ಅಂತಿಲ್ಲ, ವ್ಯಾಪಾರಿಗೆ ಜ್ಞಾನದ ವಿಷಯ, ವೈರಾಗ್ಯದ ವಿಷಯ ತಿಳ್ಕೋಬೇಕು ಅಂತಿಲ್ಲ. ಆದ ಕಾರಣ ಕೆಲವರು ಹೇಳಿದಂತೆ ತಿಳಿಯದೇ ಇರುವ
ವಿಷಯಗಳನ್ನು ತಿಳಿಸಿಕೊಡುವ ವಾಕ್ಯಗಳು, ಯುಕ್ತಿಗಳು, ಇಂದ್ರಿಯಗಳು ಪ್ರಮಾಣ ಅಂತ ಹೇಳೋದು ಸರಿಯಲ್ಲ. ಆದ್ದರಿಂದ ಪ್ರಮಾಣಕ್ಕೆ ಡೆಫನಿಷನ್ ಏನು ಹೇಳಬೇಕು ಅಂತ ಹೇಳಿದರೆ, ಯಥಾವಸ್ಥಿತವಾದ ವಿಷಯ ಮಾತ್ರ ಅಷ್ಟೇ ಇರಬೇಕಷ್ಟೇ ಹೊರತು ಇನ್ನು ಬೇರೆ ಏನೂ ಇರಬಾರದು. ನಮಗೆ ಯಥಾರ್ಥಂ ಪ್ರಮಾಣ ಲಕ್ಷಣದಲ್ಲಿ, ಆಚಾರ್ಯರ ಪ್ರಮಾಣ ಲಕ್ಷಣ ಗ್ರಂಥದಲ್ಲಿ, ಜಯತೀರ್ಥರ ಪ್ರಮಾಣ ಪದ್ಧತಿ ಗ್ರಂಥದಲ್ಲಿ, ಛಲಾರಿ ಶೇಷಾಚಾರ್ಯರು ಅವರ ಒಂದು ಪ್ರಮಾಣ ಚಂದ್ರಿಕಾ ಗ್ರಂಥದಲ್ಲೂ ಪ್ರಮಾಣ ಅಂದರೆ ಏನು ಅಂದರೆ ಯಥಾರ್ಥ ಜ್ಞಾನಂ ಯಥಾರ್ಥಂ ಪ್ರಮಾಣಂ. ಅದಕ್ಕೆ ಆ ಯಥಾವಸ್ಥಿತವಾದ ವಿಷಯ ಅಷ್ಟೇ ಇರಬೇಕಷ್ಟೇ ಹೊರತು ತಿಳಿಯಲ್ಪಡದೇ ಇದ್ದಿದ್ದು, ತಿಳಿದಿದ್ದು ಅಂತ ಏನೂ ಇರಬಾರದು. ನಿಮಗೆ ಯಥಾರ್ಥ ಅಂದರೆ ಇರುವಂಥದ್ದನ್ನೇ ಯಥಾರ್ಥವಾದ ವಿಷಯ ಅಷ್ಟೇ ಇರಬೇಕಷ್ಟೇ, ತಿಳಿದಿದ್ದು ತಿಳಿದೇ ಇರುವಂಥ ಯಾವುದು ಏನೂ ಇರಬಾರದು. ಯಥಾವಸ್ಥಿತ ವಿಷಯಕ ಅಂತಿರಬೇಕು. ಆದ್ದರಿಂದಲೇ ಇಲ್ಲಿ ಋತ ಅಂದರೆ ಶಬ್ದದಿಂದ ಪ್ರಮಾಣವಾದ ವೇದಗಳೇ ಹೇಳಲ್ಪಟ್ಟಿದೆ. ವೇದಗಳು ಪ್ರಮಾಣ. ಯಾಕೆ? ವೇದವನ್ನು ಒಪ್ಪದೇ ಇರುವಂತಹ ಅವರೇನು ಹೇಳ್ತಾರೆ, ವೇದಗಳನ್ನು ಪ್ರಮಾಣ ಅಂತ ಒಪ್ಪೋದಿಲ್ಲ. ಆದರೆ ವೇದ ಸ್ವತಃ ಪ್ರಮಾಣ, ಅಪೌರುಷೇಯವಾದದ್ದು. ಆದ ಕಾರಣ ಇಲ್ಲಿ ಋತ ಎಂಬ ಶಬ್ದದಿಂದ ನಾವು ಮೊದಲೇ ಹೇಳ್ಕೊಂಡ್ವಿ, ಋತ ಅಂದರೆ ವೇದಗಳು ಅಂತ ಅರ್ಥ. ವೇದಾರ್ಥಕತ್ವತ ಅದನ್ನು ವೇದಾರ್ಥಕತೆಯ ಪ್ರಯುಕ್ತ ಇತಿ ಅಂತ ಹೇಳ್ಕೊಂಡು ಋತ ಅಂದರೆ ವೇದಗಳು ಅಂತ ಹೇಳ್ಕೊಂಡ್ವಿ. ಯಾಕೆ ಅಂದರೆ ಋತ ಶಬ್ದದಿಂದ ಅತ್ಯಂತ ಪ್ರಮಾಣವಾದ ವೇದವೇ ಹೇಳಲ್ಪಟ್ಟಿದೆ. ಅರ್ಥಾತ್ ಋತ ಅಂತ ಹೇಳಿದರೆ ಯಥಾವಸ್ಥಿತವಾದ ವಿಷಯ ಅಂತಲೇ ಹೇಳಬೇಕಷ್ಟೆ. ಯಥಾರ್ಥಂ ಪ್ರಮಾಣ, ಯಥಾರ್ಥವಾದದ್ದು ಪ್ರಮಾಣ ಅಷ್ಟೇ. ಯಥಾರ್ಥವಲ್ಲದೇ ಇದ್ದಿದ್ದು ಪ್ರಮಾಣವಲ್ಲ. ತಿಳಿಯಲ್ಪಡದೇ ಇದ್ದಿದ್ದು, ತಿಳಿದಿದ್ದು ಅಂತೆಲ್ಲ ಹೇಳಿದರೆ ಅದಕ್ಕೆ ದೋಷಗಳು ಬರುತ್ತೆ. ಆದ ಕಾರಣ ಏನು ಈ ಕೆಲವರು ಹೇಳಿದ್ದಾರೆ ಅವೆಲ್ಲವೂ ಸರಿಯಲ್ಲ. ಪ್ರಮಾಣ ಅಂತ ಹೇಳಿದರೆ ಯಥಾರ್ಥಂ ಪ್ರಮಾಣಂ ಅಷ್ಟೇ. ಯಥಾವಸ್ಥಿತವಾದ ವಿಷಯಕ ಅಂತ ಹೇಳಬೇಕಷ್ಟೇ ಹೊರತು ಬೇರೆ ಇನ್ನೇನು ಅಲ್ಲ ಅಂತ ಹೇಳ್ತಾ ಈ ಋತಶಬ್ದಕ್ಕೆ ಹೇಳ್ತಾ ವೃದ್ಧ ಎಂಬುವಂತಹ ನಾಮವನ್ನು ನಾವು ಬೃಹತಿ ಸಹಸ್ರದ ಪ್ರಕಾರ ಓಂ ವೃದ್ಧಾಯ ನಮಃ ಓಂ ಓಂ ವಜ್ರಿನ್ನಪಸೋ ನವಿಷ್ಟೌ ತವೇದುಸ್ತೋಮಂ ಚಿಕೇತ ಇಚ್ಛಂತಿ ದೇವಾಃ ಸುನ್ವಂತಂ ನ ಸ್ವಪ್ನಾಯ ಸ್ಪೃಹಯಂತಿ ಯಂತಿ. ವಜ್ರಿನ್ ಇಂದ್ರನೇ, ಅಪಸಹ ಕರ್ಮಗಳನ್ನು, ನವಿಷ್ಟೌ ನೂತನ ಪುರುಷಾರ್ಥಕ್ಕಾಗಿ, ನೈವ ಚಿಕೇತ ಮಾಡುವುದೇ ಇಲ್ಲ, ತವ ನಿನ್ನ ಸ್ತೋಮಯಿತ್ ಸ್ತೋತ್ರವನ್ನೇ ಮಾಡುತ್ತೇನೆ. ದೇವಾಹ ತತ್ವಾಭಿಮಾನಿ ದೇವತೆಗಳು ಸುನ್ವಂತಂ ಪೂಜಕನನ್ನೇ ಇಚ್ಛಂತಿ ಬಯಸುತ್ತಾರೆ. ಸ್ವಪ್ನಾಯ ಮಿಥ್ಯಾಜ್ಞಾನಕ್ಕಾಗಿ ನ ಸ್ಪೃಹಯಂತಿ ಆಶಿಸುವುದಿಲ್ಲ, ಆಶೀರ್ವದಿಸುವುದೂ ಇಲ್ಲ. ಯಂತಿ ತತ್ವಜ್ಞಾನದೆಡೆ ಹೋಗುತ್ತಾರೆ. ಇಲ್ಲಿ ಈ ವಿಷಯದ ಪದಾರ್ಥ ಎಷ್ಟೇ ಹೊಸದಾಗಿ ಇದ್ದರೂ ಕೂಡ ಅನಿಷ್ಟ ಹಾಗೂ ಅರ್ಧ ಸುಖ ಎಂಬುವ ಹಳೆಯ ರಾಗ ಇದ್ದದ್ದೇ. ಅಂದರೆ ನಾವು ಅದು ಎಷ್ಟೇ ಹೊಸದಾಗಿದ್ದರೂ ನಮಗೆ ಇದು ಅನಿಷ್ಟ, ಇದು ಬೇಡ ಎಂಬುವಂಥದ್ದೆಲ್ಲ ನಮಗೆ ಇರುತ್ತೆ. ಆದ ಕಾರಣ ಹೇ ಹರಿಯೇ, ನಾವು ಕೇವಲ ನಿನ್ನ ಸ್ತೋತ್ರವನ್ನು ಮಾತ್ರ ಮಾಡ್ತೇವೆ. ದೇವತೆಗಳು ಯಾರು ಪ್ರಯತ್ನ ಪಡ್ತಾರೆ ಭಗವಂತನ ಅನುಗ್ರಹಕ್ಕಾಗಿ ಅವರನ್ನೇ ಆಶೀರ್ವಾದ ಮಾಡ್ತಾರೆ. ಯಾವನು ಸೋಮಾರಿತನದಿಂದ ಯಾವನಿರ್ತಾನೋ ಅವನು ಸುಮ್ಮನೆ ಏನೂ ಕೆಲಸ ಮಾಡದೆ, ಸಾಧನೆ ಮಾಡದೆ, ಸೋಮಾರಿತನದಿಂದ ಇದ್ದು ಕನಸುಗಳನ್ನು ಕಾಣುತ್ತಾನೋ ಅವರನ್ನು ದೇವತೆಗಳು ಅವನನ್ನು ಗಮನಿಸುವುದಿಲ್ಲ, ಅವನನ್ನು ಲೆಕ್ಕಕ್ಕೆ ತಗೊಳ್ಳುವುದಿಲ್ಲ, ಅವನ್ನು ಕಡೆಗಣಿಸುತ್ತಾರೆ.
ಸನ್ಮಾರ್ಗದಿಂದ ಸರಿಯಾಗಿ ಅಂದರೆ ನಾವು ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ತವೇದು ಸ್ತೋಮಂ ಚಿಕೇತ, ನಿನ್ನ ಸ್ತೋತ್ರವನ್ನು ಮಾತ್ರವೇ ಸಜ್ಜನನು ಮಾಡುತ್ತಾನೆ ಅಂತ ಹೇಳ್ತಾ ಈ ರೀತಿಯಾಗಿ ನಮಗೆ ಐಹಿಕಾಮುಷ್ಮಿಕಾದಿ ಸಕಲಾಭೀಷ್ಟ ಪ್ರದಾತಾತೃತ್ವ ಗುಣೈ ಸಮೃದ್ಧ ಇತಿ ನಿರುಕ್ತೆ ರುದ್ಧಮೂರ್ತಿರತ್ರ. ಐಹಿಕ ಆಮುಷ್ಮಿಕ ಗುಣಗಳಿಂದ ಸಮೃದ್ಧನಾದವನು ವಿಷ್ಣುವು. ಆದ ಕಾರಣ ಅವನಿಗೆ ರುದ್ಧ ಅಂತ ಹೆಸರು ಅಂತ ಹೇಳ್ತಾ ಬೃಹತಿ ಸಹಸ್ರದ ಪ್ರಕಾರ ರುದ್ಧ ಎಂಬುವಂತಹ ನಾಮವನ್ನು ನಾವು ಹೇಳಿಕೊಂಡು ಇನ್ನು ಮುಂದೆ ನಾವು ವೃದ್ಧಾತ್ಮ ಎಂಬುವಂತಹ ಭಗವಂತನ ನಾಮವನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.